ರಿಲೀಸ್ ಆಗೋ ಪ್ರತಿ ಸಿನಿಮಾನು ಗೆಲ್ಲಬೇಕು ಅಂದ್ರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಸಿನಿಮಾ ಮಾರ್ಕೆಟಿಂಗ್ ಪ್ರಮೋಷನ್ ಮಾಡೋದ್ರಲ್ಲಿ ಸೋತ್ರೆ ಎಂತಹ ಒಳ್ಳೆ ಸಿನಿಮಾ ಆದ್ರೂ ಸತ್ತೋಗುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿನಿಫೋರ್ಟ್. ಯುದ್ಧಕಾಂಡ ಚಾಪ್ಟರ್ 2 ಡೈರೆಕ್ಟೆಡ್ ಬೈ ಪವನ್ ಭಟ್, ಪ್ರೊಡ್ಯೂಸ್ಡ್ ಬೈ ಕೃಷ್ಣ ಅಜಯ್ ರಾವ್, ಪ್ರೊಡಕ್ಷನ್ ಬ್ಯಾನರ್ ಶ್ರೀ ಕೃಷ್ಣ ಆರ್ಟ್ಸ್ ಅಂಡ್ ಕ್ರಿಯೇಷನ್ಸ್ and Ajay Rao Productions, cinematography by Karthik Sharma, editing Shri Crazy Minds, music by Hemant Joysa ಹಾಗೂ KB Praveen, BGM ಮಾಡಿರೋದು ಹೇಮಂತ್ ಜೋಯ್ಸಾ ಅವರು ಅಂಡ್ ಕೃಷ್ಣ ಅಜಯ್ ರಾವ್, ಪ್ರಕಾಶ್ ಬೆಳವಾಡಿ, ಅರ್ಚನಾ ಜೋಯ್ಸಾ ಹಾಗೂ ಇನ್ನು ಮುಂತಾದವರು ಅಭಿನಯ ಮಾಡಿರೋ ಆಕ್ಷನ್ ವಿತ್ ಡೀಪ್ ರೂಟೆಡ್ ಡ್ರಾಮಾ ಯುದ್ಧಕಾಂಡ ಚಾಪ್ಟರ್ 2 ಸಿನಿಮಾ ಇವತ್ತು ಅಂದ್ರೆ ಏಪ್ರಿಲ್ 18ಕ್ಕೆ ರಿಲೀಸ್ ಆಗಿದೆ. ನೋಡ್ಕೊಂಡು ಬಂದೆ. ಸಿನಿಮಾ ನೋಡಿ ನನಗೆ ಏನು ಅನಿಸ್ತು, ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಡೀಟೇಲ್ ಆಗಿ ಹೇಳ್ತೀನಿ ಈ ರಿವ್ಯೂ ವಿಡಿಯೋದಲ್ಲಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ತುಂಬಾ ಜನ ಯಾವ್ಯಾವುದೋ ಕಾರಣಕ್ಕೆ ಕೋರ್ಟ್ ಮೆಟ್ಲೆತ್ತಿರ್ತಾರೆ, ಆದ್ರೆ ಅವರಿಗೆ ಸರಿಯಾದ ಸಮಯಕ್ಕೆ ನ್ಯಾಯ ಸಿಗದೆ ಸುಮ್ಮನೆ ಆ ಕೇಸ್ ಹಿಂದೆ ಓಡಾಡ್ತಾ ಇರ್ತಾರೆ. ಟೈಮ್ ಸರಿಯಾಗಿ ನ್ಯಾಯ ಸಿಗೋ ತರ ಆಗ್ಲಿ ಅನ್ನೋ ಒಂದು ಮೆಸೇಜ್ ಜೊತೆಗೆ ಬಂದಿರೋ ಯುದ್ಧಕಾಂಡ ಸಿನಿಮಾದ ಆ ಒಂದು ಮೆಸೇಜ್ ನನಗೆ ಇಷ್ಟ ಆಯ್ತು. ಇನ್ನ ಸಿನಿಮಾದ ಒನ್ ಲೈನ್ ವಿಚಾರ ನೋಡೋದಾದ್ರೆ, ಭರತ್ ಹನುಮಂತ ರಾವ್ ಒಬ್ಬ ಪಕ್ಕ ಲೋಕಲ್ ಮಿಡಲ್ ಕ್ಲಾಸ್ ಹುಡುಗ. ಒಂದು ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಿರ್ತಾನೆ. ಅದ್ರ ಜೊತೆಗೆ ಧರ್ಮ ಕಾಲೇಜ್ ಆಫ್ ಲಾ ನಲ್ಲಿ LLB ಮುಗಿಸಿ ಲಾಯರ್ ಆಗಿ ತಾನು ಕೆಲಸ ಮಾಡ್ತಾ ಇದ್ದ ಹೋಟೆಲ್ ಕೆಲಸ ಬಿಟ್ಟು ನಾಗಭೂಷಣ್ ಅಸೋಸಿಯೇಟ್ ನಲ್ಲಿ ಕೆಲಸಕ್ಕೆ ಸೇರ್ಕೊಂಡು ಕೆಲವೊಂದು ಸಣ್ಣ ಪುಟ್ಟ ಕೇಸ್ಗಳನ್ನ ಡೀಲ್ ಮಾಡಿ ಆ ಎಲ್ಲ ಕೇಸುಗಳನ್ನ ಗೆಲ್ತಾ ಇದ್ದ ಭರತ್ಗೆ ನಿವೇದಿತ ಕೇಸ್ನ ಪರವಾಗಿ ವಕಾಲತ್ತು ಮಾಡೋ ಸಿಚುವೇಶನ್ ಬರುತ್ತೆ. ಸೊ ಆ ಕೇಸನ್ನ ತಗೊಂಡ ಮೇಲೆ ಏನಾಗುತ್ತೆ ಅನ್ನೋದೇ ಸಿನಿಮಾದ ಒನ್ ಲೈನ್. ಇನ್ನ ಈ ನಿವೇದಿತ ಯಾರು, ಅವಳಿಗೂ ಈ ಕೇಸ್ಗೂ ಇರೋ ಸಂಬಂಧ ಆದ್ರೂ ಏನು, ಇದೆಲ್ಲ ಗೊತ್ತಾಗಬೇಕು ಅಂದ್ರೆ ನೀವು ಯುದ್ಧಕಾಂಡ ಚಾಪ್ಟರ್ 2 ನೋಡ್ಲೇಬೇಕು ಅಂತ ಹೇಳ್ತೀನಿ. ಇನ್ನ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಅಂದ್ರೆ ಸಿನಿಮಾದ ಸ್ಕ್ರೀನ್ ಪ್ಲೇ. ಯಪ್ಪ ಏನ್ ಗುರು, ಅಷ್ಟು ಫಾಸ್ಟ್ ಆಗಿ ಕತೆ ಸಾಗುತ್ತೆ. ನಿಜವಾಗ್ಲೂ ಫಸ್ಟ್ ಹಾಫ್ ಸಾಗಿದ್ದೆ ಗೊತ್ತಾಗ್ಲಿಲ್ಲ. ತುಂಬಾ ನೀಟಾಗಿ ಎಲ್ಲೂ ಬೋರ್ ಆಗದ ಹಾಗೆ ಫಸ್ಟ್ ಹಾಫ್ ನ ತಗೊಂಡು ಹೋಗಿದ್ದಾರೆ ನಿರ್ದೇಶಕ ಪವನ್ ಅವರು. ಇನ್ನ ಪ್ರತಿ ಸೀನ್ಗೂ ಅವರು ಕೊಟ್ಟಿರೋ ಡೀಟೇಲಿಂಗ್ಸ್ ಅಂದ್ರೆ ನಿವೇದಿತ ಲಾಯರ್ ಅರ್ಜುನನ ನೋಡಿದಾಗ ಅಲ್ಲಿ ಬರೋ ಅಂತ ಕಟ್ ಶಾಟ್ಸ್, ಅಜಯ್ ರಾವ್ ಅವರು ಆ ಬ್ಯಾಗ್ ನ ಕೈಯಲ್ಲಿ ಇಟ್ಕೊಂಡು ಫೀಲ್ ಮಾಡೋದು, ಆಮೇಲೆ ನಿವೇದಿತ ಗಂಡನ ತೋರಿಸದೆ ಮನೆಯ ಮೇಲೆ ಕ್ಯಾಪ್ಟನ್ ಅಮರ್ದೀಪ್ ಅಂತ ಇರೋದು, ನಿವೇದಿತ ಮೊದಲ ಬಾರಿಗೆ ತನ್ನ ಮಗುವನ್ನ ನೋಡಿದಾಗ ಆ ಎಮೋಷನ್ ಸೀನ್ ಅಲ್ಲಿ ಅವರ ವಾಯ್ಸ್ ಡಬ್ಬಿಂಗ್, ಮತ್ತೆ ಆ ಕ್ರೈಮ್ ಸೀನ್ ನಡೆಯೋ ಜಾಗದ ಲೈಟಿಂಗ್, ಅದರಲ್ಲೂ ಮುಖ್ಯವಾಗಿ ಸಿನಿಮಾ ಓಪನಿಂಗ್ ಅಲ್ಲಿ ಒಂದು ಸೀರಿಯಸ್ ಸೀನ್ ನಡಿಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಬ್ಬ ನಾರ್ಮಲ್ ಹುಡುಗನ ಹಾಗೆ ಹೀರೋ ಎಂಟ್ರಿ ಆಗೋದು ಜಸ್ಟ್ ಪಾಸಿಂಗ್ ಶಾಟ್ ಅಲ್ಲಿ ನಿಜವಾಗ್ಲೂ ಇಷ್ಟ ಆಯ್ತು ಗುರು. ಇನ್ನೊಬ್ಬ ಲಾಯರ್ ರಾಬರ್ಟ್ ಡಿಸೋಜಾ ಅವರನ್ನು ತೋರಿಸಿದಾಗ ಅಲ್ಲಿ ಅಟ್ಮಾಸ್ಫಿಯರ್ ಡೀಟೇಲಿಂಗ್, ಆಮೇಲೆ ಅಲ್ಲಿನ ಕ್ಯಾರೆಕ್ಟರ್ಗಳ ಹೆಸರುಗಳು, ನಿವೇದಿತ, ಅವಳ ಮಗಳು ಶ್ಯಾಮಿಲಿ, ಸೋಮಶೇಖರ್ ತಲಕಾಡು, ಸಿಟ್ಟಿಂಗ್ MLA ಜಗನ್ನಾಥ, ಅವರ ತಮ್ಮ ಜಾಕಿ, ಆಮೇಲೆ ಮುಖ್ಯವಾಗಿ ಕೋರ್ಟ್ ಅಲ್ಲಿ ವಾದ ವಿವಾದ ಶುರು ಆದ್ಮೇಲೆ ಅಲ್ಲಿನ ಟೈಮಿಂಗ್, ಆ ಒಂದು ಡ್ಯೂರೇಷನ್, ಈ ಒಂದು ವಾದ ವಿವಾದ ಶುರುವಾಗಿ ಎಷ್ಟೊತ್ತು ಆಗಿದೆ ಅನ್ನೋ ಡೀಟೇಲ್ ನ ಮೆನ್ಷನ್ ಮಾಡಿರೋದು, ಕೋರ್ಟಿನ ಗೋಡೆ ಮೇಲಿರಂತ ವಾಲ್ ಕ್ಲಾಕ್, ಈ ತರ ಹೇಳ್ತಾ ಹೋದ್ರೆ ಸಿನಿಮಾ ಪೂರ್ತಿ ಹೇಳ್ಬೋದು. ಇನ್ನ ಸಿನಿಮಾದ ಮುಖ್ಯವಾಗಿ ಹೇಳಲೇಬೇಕಾದ ಇನ್ನೊಂದು ವಿಚಾರ ಅಂದ್ರೆ ಅದು ಸಿನಿಮಾದ ಎಡಿಟಿಂಗ್. ನಿಜವಾಗ್ಲೂ ಸಿನಿಮಾಗೆ ಆ ಕತೆ ಕನ್ವೆ ಮಾಡೋಕೆ ಎಷ್ಟು ಬೇಕೋ ಅಷ್ಟನ್ನ ತುಂಬಾ ಶಾರ್ಪ್ ಆಗಿ ಎಲ್ಲೂ ಲ್ಯಾಗ್ ಆಗೋಕೆ ಬಿಟ್ಟೇ ಇಲ್ಲ ಎಡಿಟರ್ ಶ್ರೀ ಕ್ರೇಜಿ ಮೈಂಡ್ಸ್ ಅವರು. ಇನ್ನ ಕಾರ್ತಿಕ್ ಶರ್ಮಾ ಅವರ ಸಿನಿಮಾಟೋಗ್ರಫಿ ಡೀಸೆಂಟ್ ಅಂತ ಹೇಳ್ತೀನಿ. ಅದೇ ರೀತಿ ಸಿನಿಮಾದ ಹಾಡುಗಳು ಕೂಡ ಚೆನ್ನಾಗಿದ್ದಾವೆ. ಆ ಸಮಯಕ್ಕೆ ಅಂದ್ರೆ ಸಿನಿಮಾ ನೋಡುವಾಗ ಇಷ್ಟ ಆಗುತ್ತೆ. ಅಂಡ್ BGM ಕೂಡ ಚೆನ್ನಾಗಿದೆ. ಎಲ್ಲೆಲ್ಲಿ ಸೈಲೆನ್ಸ್ ಬೇಕೋ ಅದನ್ನ ತುಂಬಾ ನೀಟಾಗಿ ಪ್ಲಾನ್ ಮಾಡಿದ್ದಾರೆ. ಎಮೋಷನ್ ಬ್ಲಾಕ್ ಅಲ್ಲಿ ಮಾಡಿರೋ ಬ್ಯಾಕ್ ಗ್ರೌಂಡ್ ಸ್ಕೋರ್, ಮ್ಯೂಸಿಕ್ ಸೊಗಸಾಗಿದೆ. ಇನ್ನ ಸಿನಿಮಾದಲ್ಲಿ ಬರೋ ಕಲಾವಿದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದೇ ಬೇಡ ಗುರು. ಅರ್ಚನಾ ಜೋಯ್ಸಾ, ಅಜಯ್ ರಾವ್ ಹಾಗೂ ಪ್ರಕಾಶ್ ಬೆಳವಾಡಿ 3 ಜನ ಆ ಕ್ಯಾರೆಕ್ಟರ್ಗಳಿಗೆ ಜೀವ ಕೊಟ್ಟು ನೋಡುಗರಿಗೆ ಇಲ್ಲೇ ಎಲ್ಲೋ ನಡೀತಿರ್ಬೇಕು ಅನ್ನೋ ತರ ಮಾಡಿದ್ದಾರೆ. ಅದರಲ್ಲೂ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಅಜಯ್ ರಾವ್ ಅವರಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ. ಲಿಟ್ರಲಿ ನೋಡುಗರ ಕಣ್ಣಲ್ಲಿ ನೀರು ಬರೋದೊಂದು ಬಾಕಿ. ಇನ್ನ ಇದನ್ನ ಬಿಟ್ರೆ ಸಿನಿಮಾದಲ್ಲಿ ಮೈನಸ್ ಅಂತ ಜಾಸ್ತಿ ಏನು ಇಲ್ಲ. ಫಸ್ಟ್ ಹಾಫ್ ತುಂಬಾನೇ ನೀಟಾಗಿ ಫಾಸ್ಟ್ ಆಗಿ ಸಾಗಿದ್ರೆ ಆ ಕೋರ್ಟ್ ರೂಮ್ಗೆ ಎಂಟ್ರಿ ಆದ್ಮೇಲೆ ಒಂದು ಹಂತಕ್ಕೆ ಓಕೆ ಅನಿಸ್ತು. ಪ್ರೀ ಕ್ಲೈಮ್ಯಾಕ್ಸ್ ಬರೋ ವೇಳೆಗೆ ತುಂಬಾ ನಾರ್ಮಲ್ ಆಗೋಯ್ತು. ಮುಂದೇನಾಗುತ್ತೆ ಅನ್ನೋದನ್ನ ಗೆಸ್ ಮಾಡ್ಬೋದು ನೋಡುಗರು. ಅಲ್ಲಿ ಹೀರೋಗೆ ಒಂದಷ್ಟು ಚಾಲೆಂಜ್ಗಳು ಬಂದಿದ್ರೆ, ಹಾಗೆ ಇಬ್ಬರು ಲಾಯರ್ಗಳು, ಅದರಲ್ಲೂ ಒಬ್ಬರು ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ಲಾಯರ್, ಆದ್ರೆ ಇನ್ನೊಬ್ಬನ ಮೊದಲ ದೊಡ್ಡ ಕೇಸ್ ಇದಾಗಿದ್ದು ಇಬ್ಬರ ನಡುವಿನ ಕಾನ್ಫ್ಲಿಕ್ಟ್ ಸ್ಟ್ರಾಂಗ್ ಆಗಿ ಇರಬೇಕಿತ್ತು. ಅದನ್ನ ಬಿಟ್ರೆ ಸಿನಿಮಾದ ಕೋರ್ ಲೈನ್ ಏನಿದೆಯಲ್ಲ ಅದಕ್ಕೆ ಯುದ್ಧಕಾಂಡ ಚಾಪ್ಟರ್ 2 ಗೆಲ್ಬೇಕು ಅಂತ ಹೇಳ್ತೀನಿ. ಆಮೇಲೆ ಸಿನಿಮಾದಲ್ಲಿ ಕೊಟ್ಟಿರುವಂತ ಆ ಮೆಸೇಜ್ ಚೆನ್ನಾಗಿದೆ. ಇನ್ನ ನನಗಂತೂ ಯುದ್ಧಕಾಂಡ ಚಾಪ್ಟರ್ 2 ಥಿಯೇಟರ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಇನ್ನ ಎಲ್ಲರೂ ಸಿನಿಮಾ ನೋಡ್ಬೋದಾ ಅಂತ ಕೇಳಿದ್ರೆ ಖಂಡಿತವಾಗಿ ಇಡೀ ಫ್ಯಾಮಿಲಿ ಸಮೇತ ಸಿನಿಮಾನ ಥಿಯೇಟರ್ನಲ್ಲಿ ನೋಡಿ ಎಂಜಾಯ್ ಮಾಡ್ಬೋದು ಅಂತ
ಹೇಳ್ತೀನಿ. ಇದಿಷ್ಟು ಯುದ್ಧಕಾಂಡ ಚಾಪ್ಟರ್ 2 ನೋಡಿ ಹೇಳಲೇಬೇಕು ಅಂತ ಅನಿಸಿದ ನನ್ನ ವೈಯಕ್ತಿಕ ಅಭಿಪ್ರಾಯ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.